ಹರಿಃ ಓಂ ಉದ್ಬುದ್ಧಸ್ವಾಗ್ನೇ ಪ್ರತಿಜಾಗೃಹಿತ್ವಮಿಷ್ಟಾ ಪೂರ್ತೆ ಜಗ್ಗೇ ಸೃಜೇಥಾಮಯಂಚ ಅಸ್ಮಿನ್ ಸಧಸ್ತೆ ಅಧ್ಯುತ್ತಾರಸ್ಮಿನ್ ವಿಶ್ವೇ ದೇವ ಯಜಮಾನಶ್ಚ ಸೀದದ. ನಮಸ್ಕಾರ. ಆತ್ಮೀಯ ಪಯೋನಿಧಿ ಅಷ್ಟೋವೇದ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇಂದಿನ ಒಂದು ವಿಷಯ ಯಾವುದ್ರ ಬಗ್ಗೆ ಅಂತ ನೋಡಿದರೆ, ಬುಧ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ 22 ಜೂನ್ ಸಂಚಾರವನ್ನು ಮಾಡ್ತಾ ಇದೆ. ಇದರಿಂದ ಕೆಲವು ರಾಶಿಗಳವರಿಗೆ ಒಳ್ಳೆಯ ಅನುಕೂಲ, ಶಿಕ್ಷಣ, ವ್ಯಾಪಾರ, ಹಾಗೆ ಹಣಕಾಸಿನ ಒಂದು ವಿಷಯಗಳಲ್ಲಿ ಅನುಕೂಲತೆ ಕಂಡುಬರುತ್ತೆ ಅಂತೇಳಿ ಜ್ಯೋತಿಷ್ಯದಲ್ಲಿ ಪರಿಗಣಿಸಲಾಗುತ್ತೆ. ಈ ಒಂದು ಬುಧನ ಬದಲಾವಣೆ ಸಂಚಾರದಿಂದ ನಿಮ್ಮ ರಾಶಿ ಯಾವುದು, ಯಾವ ರಾಶಿಯವರಿಗೆ ಈ ಬುಧನ ಸಂಚಾರದಿಂದ ಅನುಕೂಲ ಅಥವಾ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ನೋಡೋಣ. ಪ್ರಸ್ತುತ ಮಿಥುನ ರಾಶಿಯಲ್ಲಿ ಬುಧ ಗ್ರಹ ಇರೋದರಿಂದ 22 ಜೂನ್ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಸಂಚಾರವನ್ನು ಮಾಡ್ತಾನೆ. ಅಲ್ಲಿಂದ ಜೂನ್ 22ರಿಂದ ಹೆಚ್ಚು ಕಮ್ಮಿ ಆಗಸ್ಟ್ವರೆಗೂ ಬುಧಗ್ರಹ ಕಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. ಇದರಿಂದ ಒಳ್ಳೆಯ ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥದ್ದು ಕೆಲವು ರಾಶಿಗಳಿಗೆ ಸಿಗುತ್ತೆ. ಪ್ರಾರಂಭದಲ್ಲಿ ಮಿಥುನ ರಾಶಿ. ಈ ಮಿಥುನ ರಾಶಿಯಲ್ಲಿ ಮಿಥುನ ರಾಶಿಗೆ ಅಧಿಪತಿ ಬುಧ ಆಗಿರೋದ್ರಿಂದ ಕಟಕ ರಾಶಿಗೆ ಸಂಚಾರ ಮಾಡೋದ್ರಿಂದ ಧನಸ್ಥಾನದಲ್ಲಿ ಬುಧ ಗ್ರಹ ಮಿಥುನ ರಾಶಿಗೆ ಬರೋದರಿಂದ ಒಳ್ಳೆಯ ಆರ್ಥಿಕ ಅಭಿವೃದ್ಧಿ, ಅಂದರೆ ಆಕಸ್ಮಿಕ ಧನ ಬರ್ತಕ್ಕಂಥ ವಿಚಾರ ಆಗಿರ್ಬೋದು, ಅಥವಾ ಲೇವಾದೇವಿ ವ್ಯವಹಾರಗಳಿಂದ ಲಾಭ ಆಗ್ತಕ್ಕಂಥ ವಿಚಾರ ಆಗಿರ್ಬೋದು, ಪಿತ್ರಾರ್ಜಿತ ಆಸ್ತಿಗಳ ಮೂಲಕ ಲಾಭ, ಹಣಕಾಸಿನ ಅರಿವು ಹೆಚ್ಚಾಗ್ತಕ್ಕಂಥ ಒಂದು ವಿಚಾರ ಈ ಒಂದು ಮಿಥುನ ರಾಶಿಯವರಿಗೆ ಈ ಬುಧನ ಸಂಚಾರದಿಂದ ಹೆಚ್ಚು ಕಮ್ಮಿ ಆಗಸ್ಟ್ವರೆಗೂ ಒಳ್ಳೆಯ ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥದ್ದು ಈ ಮಿಥುನ ರಾಶಿಯವರಿಗೆ ಸಿಗತ್ತೆ ಅಂತೇಳಿ ಹೇಳ್ಬೋದು. ಮುಂದೆ ಕರ್ಕಾಟಕ ರಾಶಿ. ಈ ಕಟಕ ರಾಶಿಗೆ ಬುಧನ ಸಂಚಾರ 22 ಈ ಒಂದು ಡೇಟಲ್ಲಿ ಬರೋದ್ರಿಂದ ಕಟಕ ರಾಶಿಗೆ ಬುಧನ ಸಂಚಾರ ಆಗೋದ್ರಿಂದ ಆರ್ಥಿಕ ಅಭಿವೃದ್ಧಿ ಮತ್ತು ವಿಶೇಷ ಉನ್ನತವಾದ ಒಂದು ವಿದ್ಯೆ ಸಂಪಾದನೆ ಮಾಡ್ತಕ್ಕಂಥ ವಿಚಾರ ಬರುತ್ತೆ. ಕೆಲಸದಲ್ಲಿ ಪ್ರಗತಿ, ಬಡ್ತಿ, ಪ್ರಮೋಷನ್ ಅಂತ ಏನು ಹೇಳ್ತೀವಿ, ಅಥವಾ ಸಂಬಳ ಜಾಸ್ತಿ ಆಗ್ತಕ್ಕಂಥ ಲಕ್ಷಣ ಆಗಸ್ಟ್ ಒಳಗಾಗಿ ಈ ಒಂದು ಕಟಕ ರಾಶಿಯವರಿಗೆ ಒಳ್ಳೆಯ ಬುಧನ ಸಂಚಾರದಿಂದ ವಿಶೇಷವಾಗಿ ಪ್ರಮೋಷನ್ ಆಗ್ತಕ್ಕಂಥದ್ದು ಅಥವಾ ಸಂಬಳ ಜಾಸ್ತಿ ಆಗ್ತಕ್ಕಂಥದ್ದು ಖಂಡಿತವಾಗಿ ಈ ಒಂದು ಕಟಕ ರಾಶಿಯವರಿಗೆ ಆಗುತ್ತೆ. ಅದೇ ರೀತಿ ಸೈಟನ್ನು ತೆಗೆದುಕೊಳ್ತಕ್ಕಂಥ ಒಂದು ವಿಚಾರ ಅಥವಾ ಮನೆಯನ್ನು ತೆಗೆದುಕೊಳ್ತಕ್ಕಂಥ ಒಂದು ಸಂಭವ ಈ ಒಂದು ಕಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳ ಒಳಗಾಗಿ ಆಗ್ತಕ್ಕಂಥ ಒಂದು ಲಕ್ಷಣ ಈ ಬುಧನ ಸಂಚಾರದಿಂದ ನೋಡ್ಬೋದು. ಮುಂದೆ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಕಟಕ ರಾಶಿ 11ನೇ ರಾಶಿಯಲ್ಲಿ ಬರೋದರಿಂದ ಒಳ್ಳೆಯ
ಲಾಭ ಅಂಥೇಳಿ ಹೇಳ್ಬೋದು. ಕಾರಣ ಕನ್ಯಾ ರಾಶಿಗೆ ಕಟಕ ರಾಶಿ ಲಾಭಸ್ಥಾನದಲ್ಲಿ ಇರೋದರಿಂದ ಒಳ್ಳೆಯ ಆರ್ಥಿಕ ಅಭಿವೃದ್ಧಿ. ಯಾವ ರೀತಿ ಅಂದರೆ ಲೇವಾದೇವಿ ಮುಖಾಂತರ ಅಥವಾ ಯಾವುದೋ ಬಿಸ್ನೆಸ್ಸು ಈ ಕನ್ಯಾ ರಾಶಿಯವರು ಮಾಡ್ತಾ ಇದ್ದಲ್ಲಿ ಆ ಒಂದು ಬಿಸ್ನೆಸ್ಸಿಂದ ಹೆಚ್ಚಿನ ಹಣದ ಅರಿವು ಆಗ್ತಕ್ಕಂಥದ್ದು. ಅದೇ ರೀತಿ ಈ ಕನ್ಯಾ ರಾಶಿಯವರಿಗೆ ಲಾಭಸ್ಥಾನದಲ್ಲಿ ಬುಧನ ಸಂಚಾರ ಆಗೋದ್ರಿಂದ ಗೃಹ ಅಥವಾ ವಾಹನದ ಒಂದು ಸೌಲಭ್ಯ ಅಂದರೆ ಆ ಒಂದು ಖರೀದಿ ಮಾಡ್ತಕ್ಕಂಥ ಒಂದು ಯೋಗ ವಿಶೇಷವಾಗಿ ಬುಧನ ಅನುಗ್ರಹದಿಂದ ಕೂಡಿ ಬರುತ್ತೆ. ಕಾರಣ ಈ ಕನ್ಯಾ ರಾಶಿಗೂ ಕೂಡ ಬುಧ ಅಧಿಪತಿ ಆಗಿರೋದ್ರಿಂದ ಅದು ಲಾಭಸ್ಥಾನದಲ್ಲಿ ಕಟಕ ರಾಶಿಯಲ್ಲಿ ಬರೋದರಿಂದ ತುಂಬ ಅದ್ಭುತವಾಗಿರ್ತಕ್ಕಂಥ ಈ ಒಂದು 2 ತಿಂಗಳ ಕಾಲ ಈ ಕನ್ಯಾ ರಾಶಿಯವರಿಗೆ ಒಳ್ಳೆಯ ಸಮಯ ಅಂಥೇಳಿ ಹೇಳ್ಬೋದು. ಜ್ಯೋತಿಷ್ಯದ ಮೂಲಕವಾಗಿ ನೋಡಿದಾಗ ಒಳ್ಳೆಯ ಆರ್ಥಿಕ ಅಭಿವೃದ್ಧಿ ಆಗ್ತಕ್ಕಂಥದ್ದು, ವಾಹನವನ್ನು ಖರೀದಿ ಮಾಡ್ತಕ್ಕಂಥ ಯೋಗ, ಮನೆಯನ್ನು ಕಟ್ಟಿಸ್ತಕ್ಕಂಥ ಒಂದು ಯೋಗ ಅಥವಾ ಸೈಟನ್ನು ಖರೀದಿ ಮಾಡ್ತಕ್ಕಂಥ ಯೋಗ ನಿಶ್ಚಯವಾಗಿ ಈ ಒಂದು ಕನ್ಯಾ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳ ಒಳಗಾಗಿ ಆಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಕನ್ಯಾ ರಾಶಿಯವರಿಗೆ ಒಳ್ಳೆಯ ಆರ್ಥಿಕ ಅಭಿವೃದ್ಧಿ ಬುಧನ ಸಂಚಾರದಿಂದ ಲಾಭಸ್ಥಾನದಲ್ಲಿ ಬುಧ ಬರೋದರಿಂದ ಒಳ್ಳೆಯ ಲಾಭ, ಅದ್ಭುತವಾಗಿರ್ತಕ್ಕಂಥ ಒಂದು ಲಾಭ ಈ ಕನ್ಯಾ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಮುಂದೆ ಇನ್ಯಾವ ರಾಶಿಗೆ ಇದೆ ಅಂತ ನೋಡಿದಾಗ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಗೆ ಕಟಕ ರಾಶಿ ಒಂದು 9ನೇ ಮನೆ ಭಾಗ್ಯಸ್ಥಾನ. ಈ ವೃಶ್ಚಿಕ ರಾಶಿಯವರಿಗೂ ಸಹ ಭಾಗ್ಯಸ್ಥಾನದಲ್ಲಿ ಬುಧನ ಸಂಚಾರ ಆಗೋದ್ರಿಂದ ಒಳ್ಳೆಯ ಭಾಗ್ಯವನ್ನು ತಂದುಕೊಡ್ತಾನೆ ಅಂತೇಳಿ ಹೇಳ್ಬೋದು. ಇವರಿಗೂ ಸಹ ಭಾಗ್ಯಾಧಿಪತಿಯಾಗಿ ಬುಧನ ಸಂಚಾರ ಕಟಕ ರಾಶಿಯಲ್ಲಿ ಆಗೋದರಿಂದ ವಿವಾಹಕ್ಕೆ ಅಡಚಣೆಗಳು ಇದ್ದಲ್ಲಿ ಈ ಒಂದು ಸಮಯದಲ್ಲಿ ಖಚಿತವಾಗಿ ವಿವಾಹ ಅಂತಕ್ಕಂಥದ್ದು ಈ ವೃಶ್ಚಿಕ ರಾಶಿಯವರಿಗೆ ಆಗ್ತಕ್ಕಂಥ ಒಂದು ಸಂಭವ ಬರುತ್ತೆ. ಮತ್ತು ಇವರಿಗೂ ಸಹ ಹಣಕಾಸಿನ ಒಂದು ಹರಿವು ಹೆಚ್ಚಾಗ್ತಕ್ಕಂಥ ಒಂದು ಲಕ್ಷಣ ಈ ಒಂದು ಬುಧನ ಸಂಚಾರದಿಂದ ಸಿಗುತ್ತೆ. ಮತ್ತು ಮನೆಯಲ್ಲಿ ಒಳ್ಳೆಯ ಶುಭ ಕಾರ್ಯಕ್ರಮಗಳ ಒಂದು ಆಗ್ತಕ್ಕಂಥ ಒಂದು ಲಕ್ಷಣವೂ ಸಹ ಈ ಒಂದು ವೃಶ್ಚಿಕ ರಾಶಿಯವರಿಗೆ ತಂದುಕೊಡುತ್ತೆ ಬುಧನ ಸಂಚಾರ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಈ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಂದರೆ ವಿದ್ಯೆಯ ವಿಚಾರವಾಗಿ ಒಳ್ಳೆಯ ರಿಸಲ್ಟ್ ಬರ್ತಕ್ಕಂಥದ್ದು, ಒಳ್ಳೆಯ ಪರ್ಸೆಂಟೇಜಲ್ಲಿ ಪಾಸ್ ಆಗ್ತಕ್ಕಂಥ ಒಂದು ಲಕ್ಷಣ ವಿದ್ಯಾರ್ಥಿಗಳಿಗೆ. ಅದೂ ಸಹ ಕೆಲಸಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದ ಪಕ್ಷದಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗಿ ಭಾಗ್ಯಸ್ಥಾನದಲ್ಲಿ ಬುಧನ ಸಂಚಾರ ಆಗೋದ್ರಿಂದ ಒಳ್ಳೆಯ ಲಾಭ, ಕೆಲಸದಲ್ಲಿ ಪ್ರಗತಿ ಆಗ್ತಕ್ಕಂಥ ಒಂದು ಲಕ್ಷಣಗಳು ಈ ವೃಶ್ಚಿಕ ರಾಶಿಯವರಿಗೆ ಸಿಗುತ್ತೆ. ಮುಂದೆ ಮೀನರಾಶಿ. ಈ ಮೀನರಾಶಿಗೆ 5ನೇ ಮನೆಯಲ್ಲಿ ಕಟಕ ರಾಶಿ ಬುಧನ ಸಂಚಾರ ಆಗೋದ್ರಿಂದ ಪುತ್ರಸ್ಥಾನದಲ್ಲಿ ಅಂತೇಳಿ ಹೇಳ್ಬೋದು. ಸಂತಾನದ ಒಂದು ವಿಶೇಷವಾಗಿ ಸಂತಾನ ಸ್ಥಾನ ಅಂತೇಳಿ ಹೇಳ್ಬೋದು. ಎಷ್ಟೋ ದಿನಗಳಿಂದ ಸಂತಾನ ಅಪೇಕ್ಷೆ ಇರ್ತಕ್ಕಂಥ ಮೀನರಾಶಿಯವರಿಗೆ ಸಂತಾನ ಆಗ್ತಕ್ಕಂಥ ಒಂದು ಲಕ್ಷಣ. ಅದೇ ರೀತಿ ವಿದ್ಯೆಯಲ್ಲಿ ಒಳ್ಳೆಯ ಪ್ರಗತಿ. ಬುಧ ಅಂದರೆ ಬುದ್ಧಿ, ಒಳ್ಳೆಯ ಇಂಟೆಲಿಜೆಂಟ್ ಅಂತ ಹೇಳ್ತೀವಿ. ಆ ಒಂದು ಬುಧನ ಬಲದಿಂದ ಒಳ್ಳೆಯ ವಿದ್ಯಾವಂತರು ಆಗ್ತಕ್ಕಂಥದ್ದು. ಅಂದರೆ ಬುಧನ ಅನುಗ್ರಹ ಜಾತಕದಲ್ಲಿ ಚೆನ್ನಾಗಿದ್ದಾಗ ಈ CA ಚಾರ್ಟೆಡ್ ಅಕೌಂಟ್ ಅಂತ ಏನು ಹೇಳ್ತೀವಿ ಆ ರೀತಿಯ ಒಂದು ಓದ್ತಕ್ಕಂಥ ಒಂದು ಲಕ್ಷಣಗಳು,
ಎಮ್.ಕಾಮ್, ಬಿ ಕಾಮ್ ಎಮ್.ಕಾಮ್ ಅಂತ ಏನು ಹೇಳ್ತೀವಿ, ಆ ರೀತಿಯ ಒಂದು ಲೆಕ್ಕಕ್ಕೆ ಸಂಬಂಧಪಟ್ಟ ವಿಚಾರಗಳು, ಮತ್ತು BE ಆಗ್ಬೋದು, M.Tech ಆಗ್ಬೋದು, ಇಂಜಿನಿಯರಿಂಗು, ಈ ರೀತಿಯ ಒಂದು ಪದವಿಗಳನ್ನು ತೆಗೆದುಕೊಳ್ಳಬೇಕಾದ ಸಂದರ್ಭ ಅವಶ್ಯಕತೆ ಇದೆ ಎಂದಾಗ ಬುಧನ ಅನುಗ್ರಹ ತುಂಬ ಬಲವಾಗಿದ್ದಾಗ ಈ ರೀತಿಯ ಒಂದು ವಿದ್ಯೆಯಲ್ಲಿ ಪ್ರಗತಿ, ಸಕ್ಸಸ್ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಹಾಗಾಗಿ ಈ ಬುಧನ ಒಂದು ಬಲ ಮೀನರಾಶಿಯವರಿಗೆ ಆರ್ಥಿಕ ಅಭಿವೃದ್ಧಿ, ವಿದ್ಯೆಯಲ್ಲಿ ವಿಶೇಷವಾಗಿ ಪ್ರಗತಿ ಆಗ್ತಕ್ಕಂಥ ಲಕ್ಷಣಗಳು, ಮತ್ತು ಆರೋಗ್ಯದಲ್ಲಿ ಒಳ್ಳೆಯ ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳು ಬುಧನ ಸಂಚಾರದಿಂದ ಈ ಒಂದು ಮೀನರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಫಲಗಳು ಸಿಗುತ್ತೆ ಅಂತೇಳಿ ಹೇಳ್ಬೋದು. ಯಾವುದೇ ಒಂದು ಗ್ರಹಗಳ ಸಂಚಾರದಿಂದ ಕೆಲವು ರಾಶಿಗಳವರಿಗೆ ಲಾಭ ಆಗ್ತಕ್ಕಂಥದ್ದು, ಅದೇ ರೀತಿ ಕೆಲವು ರಾಶಿಗಳವರಿಗೆ ಯಥಾವತ್ತು ಯಾವುದೇ ರೀತಿಯ ಲಾಭ ಅಂತಕ್ಕಂಥದ್ದು ಇಲ್ಲದಿರ ಕಾಮನ್ನಾಗಿ ಯಾವ ರೀತಿ ಇರುತ್ತೆ ಅದೇ ರೀತಿ ಆ ಒಂದು ಬಲ ಅಂತಕ್ಕಂಥದ್ದು ನಡೆಯುತ್ತೆ. ವಿಶೇಷವಾಗಿ ಗ್ರಹಗಳ ಸಂಚಾರದಿಂದ ಪ್ರತಿಯೊಬ್ಬ ವ್ಯಕ್ತಿ ಈ ಗ್ರಹಗಳ ಫಲಗಳಿಂದ ಸಿಗ್ತಕ್ಕಂಥದ್ದು ವಿಶೇಷವಾಗಿ ನೋಡ್ತೀವಿ. ಈ ಒಂದು ಬುಧನ ಸಂಚಾರದಿಂದ ಈ ಒಂದು 5 ರಾಶಿಗಳಿವರು ಅಂದರೆ ಮಿಥುನ, ಕಟಕ, ಕನ್ಯಾ ಮತ್ತು ವೃಶ್ಚಿಕ, ಮೀನರಾಶಿ, ಈ 5 ರಾಶಿಗಳವರಿಗೆ ವಿದ್ಯೆಯಲ್ಲಿ ಪ್ರಗತಿ, ಆರ್ಥಿಕ ಅಭಿವೃದ್ಧಿ, ಲೇವಾದೇವಿ ವ್ಯವಹಾರಗಳಲ್ಲಿ ಒಳ್ಳೆಯ ಲಾಭ ತಂದುಕೊಡ್ತಕ್ಕಂಥ ಒಂದು ಬುಧನ ಅನುಗ್ರಹ ಈ ಒಂದು 5 ರಾಶಿಗಳವರೆಗೆ ಸಿಗೋದ್ರಿಂದ ಈ ಬುಧನ ಸಂಚಾರ ಕಟಕ ರಾಶಿಯಲ್ಲಿ ಆಗೋದ್ರಿಂದ ಅದ್ಭುತವಾಗಿರ್ತಕ್ಕಂಥ ಒಂದು ಫಲಗಳು ಖಚಿತವಾಗಿ ಈ ಒಂದು 5 ರಾಶಿಗಳವರೆಗೆ ಸಿಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ಈ ಜ್ಯೋತಿಷ್ಯದ ಮೂಲಕವಾಗಿ ನಾವು ತಿಳ್ಕೊಳ್ಳೋಕ್ಕೆ ವಿಶೇಷವಾಗಿರ್ತಕ್ಕಂಥ ಗ್ರಹಗಳ ಸಂಚಾರದಿಂದ ಸಿಗುತ್ತೆ ಅಂತೇಳಿ ಹೇಳ್ಬೋದು. ನಮ್ಮ ಈ ಒಂದು ಚಾನೆಲ್ನಲ್ಲಿ ಆಗ್ತಕ್ಕಂಥ ಗ್ರಹಗಳ ವಿಚಾರವಾಗಿ ಅಥವಾ ವಾಸ್ತು ಸಂಬಂಧಪಟ್ಟ ಹಾಗೆ ಕೆಲವು ವಿಡಿಯೋಗಳನ್ನು ಹಾಕ್ತಾ ಇರ್ತೀವಿ. ಇದರಿಂದ ಎಲ್ಲರಿಗೂ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಹಾಕ್ತಾ ಇರ್ತೀವಿ. ಹೆಚ್ಚಿನ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕ್ತಕ್ಕಂಥ ವಿಡಿಯೋಗಳು ಬಹಳ ಬೇಗ ನಿಮಗೆ ಬರೋದಕ್ಕೆ ಅವಕಾಶಗಳುಂಟು. ಬೇರೆಯವರಿಗೆ ಶೇರನ್ನು ಮಾಡಿ, ಯಾಕೆಂದರೆ ನಾವು ಹಾಕ್ತಕ್ಕಂಥ ವಿಚಾರ ಎಲ್ಲರಿಗೂ ಅನುಕೂಲವಾಗಲಿ, ನಿಮಗೆ ಅವಶ್ಯಕತೆ ಇರ್ತಕ್ಕಂಥ ವಿಚಾರಗಳನ್ನು ಮಾತ್ರ ನಮ್ಮ ಈ ಒಂದು ಚಾನಲಲ್ಲಿ ಹಾಕ್ತೀವಿ. ಅದೇ ರೀತಿ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಸಹ ಈ ಒಂದು ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತಾ ಇರ್ತೀವಿ. ಹೆಚ್ಚಿನ ರೀತಿಯಲ್ಲಿ ಶೇರನ್ನು ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಗ್ತಕ್ಕಂಥ ಈ ಒಂದು ವಿಡಿಯೋಗಳು ನಿಮಗೆ ಬೇಗ ತಲುಪುತ್ತೆ ಅಂತೇಳಿ ಹೇಳ್ಬೋದು. ಮುಂದೆ ಈ ಒಂದು ಗ್ರಹಗಳ ಸಂಚಾರದಿಂದ ಮತ್ತು ಯಾವ ಗ್ರಹ ಸಂಚಾರ ಯಾವ ಮನೆಯಿಂದ ಯಾವ ಮನೆಗೆ ಹೋಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.